ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನಿವತ್ತು ನಿಮಗೆ ಇಲ್ಲಿ ಒಂದು ಹಲಸಿನಕಾಯಿನ ಪಲ್ಯ ಮಾಡೋ ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಅದು ತುಂಬ ಈಸಿಯಾಗಿ ಹೀಗೆ ಹಲಸಿನಕಾಯಿನ ನಿಮ್ಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೆಚ್ಚಿಟ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಯಾಕಂತಂದರೆ ಇದರಲ್ಲಿ ಅಂಟಿನಂಶ ಏನಾದರೂ ಇದ್ದರೆ ಹೋಗ್ಲಿ ಅಂತ ನೀರಲ್ಲಿ ಒಂದು 2 ನಿಮಿಷ ನಾನು ನೆನೆ ಹಾಕಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆನ ಹಾಕಿ. ಸೊ ಇವಾಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಹಲಸಿನಕಾಯಿನ ಪಲ್ಯ ಅಂದರೆ ಬಾಯಲ್ಲಂತೂ ನೀರು ಬರೋದಂತೂ ನಿಜ. ಏನೋ ಒಂಥರ ರುಚಿ ಚೆನ್ನಾಗಿರುತ್ತೆ. ಬಟ್ ನೋಡೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹೇಗೆ ಬರುತ್ತೆ ಅಂತ ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ, ಬನ್ನಿ ನೋಡಿ. ಒಂದು ಪಾತ್ರೆಯಲ್ಲಿ, ಅಂದರೆ ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನೀವು ಓಪನ್ ಪ್ಯಾನಲ್ಲಾದ್ರೂ ಬೇಯಿಸ್ಕೊಬೋದು, ಇಲ್ಲ ಒಂದು ವಿಷಲ್ ಕೂಗಿಸ್ಕೊಂಡ್ರಾರು ಆಯಿತು. ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಒಂದು 4-5 ಇಲಕ್ಕು ಬೆಳ್ಳುಳ್ಳಿ, ಹಾಗೆ ಒಂದು ಒಣಮೆಣ್ಸಿನ್ಕಾಯಿ, ಆಮೇಲೆ ಒಂದು 5-6 ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ಹಲಸಿನಕಾಯಿ ಸ್ವಲ್ಪ ಕಮ್ಮಿ ಇದ್ದು ಎಲ್ಲರಿಗೂ ಹಾಕಬೇಕಲ್ಲ ಅಂತ ಈರುಳ್ಳಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ಬೇಕು ಅಂದರೆ ಟೊಮೊಟೊನಾದರೂ ಹಾಕ್ಕೋಬೋದು, ಇಲ್ಲ ಹುಣಸೆ ಹಣ್ಣಿನ ಹುಳಿನಾದರೂ ಹಾಕ್ಕೋಬೋದು. ನಾನಿಲ್ಲಿ ಟೊಮೊಟೊ ಇತ್ತಲ್ಲ ಅಂತ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬೆಂದಾದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ದು ಹಲಸಿನಕಾಯಿನೆಲ್ಲ ಹಾಕ್ಕೊಳ್ಳೋದು. ನಾನು ಸ್ವಲ್ಪ ಹಲಸಿನಕಾಯಿನ ಸ್ವಲ್ಪ ಕಮ್ಮಿ ಸೈಜಲ್ಲಿ ಹೆಚ್ಚಿಟ್ಬೇಕಿತ್ತು, ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಬೆಂದೋಗ್ಬಿಡುತ್ತಲ್ಲ ಅಂತ ಸ್ವಲ್ಪ ದಪ್ಪದಾಗಿ ಹೆಚ್ಚಿದ್ದೀನಿ. ನಮ್ಮ ಅಮ್ಮ ನೋಡಿ ಹಾಡ್ಕೊಳ್ತಿದ್ರು, ಇಷ್ಟೊಂದು ದಪ್ಪ ಹೆಚ್ಚಿದೆಯಲ್ಲ ಅಂತ. ಅದಾದಮೇಲೆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋದು, ಖಾರದ ಪುಡಿ, ಸಾಂಬಾರು ಪುಡಿ, ಹಾಗೆ ಗರಂ ಮಸಾಲ, ಅರಿಶಿನದ ಪುಡಿ, ನಿಮಗೆ ಬೇಕು ಅಂದರೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹಾಕಿ, ನಿಮಗೆ ಬೇಕು ಅಂತಂದರೆ ಇದಕ್ಕೆ ನೀವು ರಾತ್ರಿಯೇ ಕಡಲೆಕಾಳನ್ನು ನೆನೆಸಿ ಹಾಕಬೇಕು. ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. ನನಗೆ ಬೆಳಿಗ್ಗೆ ಹಲಸಿನಕಾಯಿ ತಂದು ಕೊಟ್ಟಿರೋದ್ರಿಂದ ನಾನು ಆವಾಗಲೇ ಮಾಡಿದ್ನಲ್ಲ, ಹಾಗಾಗಿ ಕಡಲೆಕಾಳೆಲ್ಲ ಏನು ನೆನೆಸಿರಲಿಲ್ಲ. ಇದೆಲ್ಲ ಹಾಗೆ ಸ್ವಲ್ಪ ಒಂದು 5 ನಿಮಿಷ ಎಣ್ಣೆಲಿ ಮಾಗಲಿ ಚೆನ್ನಾಗಿ. ಮಾಗಾದಮೇಲೆ ನಿಮಗೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ನೀರು ಅಂದರೆ ನಿಮಗೆ ಯಾವ ತೆಳುವಾಗಿ ಸ್ವಲ್ಪ ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲ ಗಟ್ಟಿಗೆ ಆಗಿರಲಿ ಅಂದರೆ ನೀರು ಕ್ವಾಂಟಿಟಿನ ಕಮ್ಮಿ ಹಾಕ್ಕೊಬೇಕು. ನಾನಿಲ್ಲಿ ಮೀಡಿಯಮಾಗಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಲಿಕ್ವಿಡ್ ಥರನೂ ಇರಲಿ ಅಂತ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ರುಚಿಯಾದ ಹಲಸಿನಕಾಯಿ ಪಲ್ಯ ರೆಡಿಯಾಗಿರುತ್ತೆ. ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೆ. ಚಪಾತಿಗೂ ಚೆನ್ನಾಗಿರುತ್ತೆ, ಇನ್ನು ಅಕ್ಕಿ ರೊಟ್ಟಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಕ್ಕಿ ರೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಯಾವಾಗಲೂ ಒಂದೊಂದು ಸಲ ಈಗೇನಾದರೂ ರಾತ್ರಿ ಅನ್ನ ಮಿಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ, ಅದನ್ನು ವೇಸ್ಟ್ ಮಾಡೋದು ಹೇಗೆ ಅಂತ ಅದನ್ನು ರುಬ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಅದನ್ನೆಲ್ಲ ಕಲಿಸ್ಬಿಟ್ಟು ಆ ಥರನೂ ಅಕ್ಕಿ ರೊಟ್ಟಿ ಮಾಡ್ತೀವಿ. ಇಲ್ಲ ಅಂತಂದರೆ ಈಗ ನೀರು ಕುದೀತಾ ಇರುತ್ತಲ್ಲ, ಆ ನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಬೆಯಲ್ಲಿ ಹಾಗೆ ಬೆಂದ್ಕೊಳ್ಳಿನ, ಅಂದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೇ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಂಗೂ ಕೂಡ ಮಾಡ್ತೀನಿ. ಇಲ್ಲ ಅಂತಂದರೆ ನೀರನ್ನ ಮಳ್ಳಿಸ್ಬಿಟ್ಟು ಹಿಟ್ಟೊಳಗಡೆ ಹಾಕ್ಬಿಟ್ಟು ಕಲಸಿಟ್ಬಿಟ್ಟು ಹಾಗೂ ಮಾಡ್ತೀನಿ. ಇಲ್ಲಿ ನಾನು ಹಿಟ್ಟೆಲ್ಲ ರೆಡಿ ಮಾಡಿ ಸ್ವಲ್ಪ ಹೊತ್ತು ಹಿಟ್ಟು ಚೆನ್ನಾಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ವಿಷಲ್ಲು ಬಂದಿತ್ತು, 1 ವಿಷಲ್ಲು. ಹಲಸಿನಕಾಯಿ ಪಲ್ಯನೂ ಚೆನ್ನಾಗಿತ್ತು. ನೋಡೋದಕ್ಕೂ ನನಗೆ ಯಾಕೋ ಅದು ನಾನ್ ವೆಜ್ ಫೀಲ್ ಆಗ್ತಿತ್ತು. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇದಕ್ಕಿನ್ನೂ ಕಡಲೆಕಾಳು ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಿದ್ರು ನಮ್ಮಮ್ಮ. ಇನ್ನೊಂದು ಸಲ ತಂದಾಗ ಕಡಲೆಕಾಳನ್ನ ನೆನೆಸಿ ಮಾಡ್ತೀನಿ. ಅದರಲ್ಲಂತೂ ಈ ಹಲಸಿನಕಾಯಿಲಂತೂ ವೆರೈಟಿ ಫುಡ್ಡೆಲ್ಲ ಮಾಡ್ತಾರೆ. ಹಪ್ಪಳ, ಪಾಯಸ, ಹಲಸಿನ ಹಣ್ಣಿನ ಸೀಸನಲ್ಲಿ ಪಾಯಸ, ಹಾಗೆ ಚಿಪ್ಸು, ಆಮೇಲೆ ಕಾಯಲ್ಲಿ ಕಬಾಬ್ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ವೆರೈಟೀಸ್ ಫುಡ್ ಇವಾಗ ಹೋಟೆಲಲ್ಲೂ ಸಿಗುತ್ತೆ. ಹಲಸಿನಕಾಯಿಂದು ಗೋಬಿ ಕೂಡ ಮಾಡ್ತಾರೆ, ಹಲಸಿನಕಾಯಿನ ಗೋಬಿ. ನಮ್ಮ ಹಾಸನಲ್ಲಿ ಒಂದು ಸಲ ನಾನು ತಿಂದಿದ್ದೆ, ಚೆನ್ನಾಗಿರುತ್ತೆ. ಹಾಗಾಗಿ ವೆರೈಟಿ ಫುಡ್ ಬಂದಿರೋದ್ರಿಂದ ಇವಾಗ ಹಲಸಿನಕಾಯಿ ಕಾಯಿನೇ ಕುಯ್ಕೊಂಡು ಹೋಗ್ತಿದ್ದಾರೆ, ಹಣ್ಣೇ ಬಿಡ್ತಿಲ್ಲ ಮರದಲ್ಲಿ, ಹಂಗಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಹಲಸಿನಕಾಯಿ ಹೀಟಲ್ವ, ಹಾಗಾಗಿ ನಾನಿಲ್ಲಿ ಒಂದು 2 ಸ್ಪೂನ್ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇವಾಗ ರೊಟ್ಟಿಗೆಲ್ಲ ರೆಡಿ ಮಾಡ್ಕೋಬೇಕು. ಹಿಟ್ಟು ಅಷ್ಟರಲ್ಲಿ ತಣ್ಣಗಾಗಿ ಮಿದಿಯ ಅದಕ್ಕೆ ಬಂದಿರುತ್ತೆ. ಸುಡೋದ್ರಲ್ಲೇ ಹಿಟ್ಟನ್ನ ಕಲಸೋಕ್ಕಾಗಲ್ಲ, ಹಾಗಾಗಿ ಒಂದು 10 ನಿಮಿಷ ನಾವು ಚಟ್ನಿ ಮಾಡಬೇಕಾದ್ರೂ ಆಯಿತು. ಫಸ್ಟು ಹಿಟ್ಟಿಗೆ ನೀರು ಹಾಕಿ ಕಲಸಿಟ್ಬಿಟ್ಟು ಆಮೇಲೆ ಚಟ್ನಿ ಅಥವಾ ಪಲ್ಯ ಏನಾದರೂ ಮಾಡ್ಕೊಳ್ತೀವಿ. ಯಾಕಂದರೆ ಹಿಟ್ಟು ಸ್ವಲ್ಪ ತಣ್ಣಗಾಗಬೇಕಲ್ಲ, ಹಾಗಾಗಿ ಈಗೆಲ್ಲ ರೊಟ್ಟಿನ ಹದವಾಗಿ ಕಲಸಿಟ್ಕೊಂಡು ರೊಟ್ಟಿ ಮಾಡೋದು ಅಷ್ಟೇ. ರೊಟ್ಟಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಲಟ್ಟಣಿಗೆ ನನ್ನ ತಮ್ಮ ಮಾಡ್ಕೊಬಂದು ಕೊಟ್ಟಿದ್ದು. ನಾನು ಮುದ್ದೆ ಮಾಡೋದಕ್ಕೆ ಅಂತ
ಮಾಡ್ಕೊಂಬರೋಕೆ ಹೇಳಿದ್ದೆ. ಅದು ನನಗೆ ಅದರಲ್ಲಿ ಯಾಕೋ ಮುದ್ದೆ ಮಾಡೋದಕ್ಕೆ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ರೊಟ್ಟಿ ಅಥವಾ ಚಪಾತಿ ಮಾಡೋದಕ್ಕೆಲ್ಲ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಏನೇ ಆಗಲಿ ಮೊದಲನೇ ರೊಟ್ಟಿ ಎರಡನೇ ರೊಟ್ಟಿ ಚೆನ್ನಾಗಿ ಬರೋದೇ ಇಲ್ಲ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ. ಮಾಮೂಲಿ ವೀಡಿಯೋ ಎಲ್ಲ ಆಫ್ ಮಾಡಿದ್ಮೇಲೆ ರೊಟ್ಟಿ ಚೆನ್ನಾಗಿ ಬರ್ತಿರುತ್ತೆ ರೌಂಡಾಗಿ. ವೀಡಿಯೋ ಮಾಡಬೇಕಾದ್ರೆ ರೊಟ್ಟಿ ರೌಂಡಾಗಿ ಬರೋದೇ ಇಲ್ಲ, ಏನೋ ಒಂದು ಆಗ್ತಿರುತ್ತೆ. ಎಲ್ಲರದ್ದು ಅದು ಕಾಮನ್ನು. ಫಸ್ಟ್ನೇ ದೋಸೆ, ಫಸ್ಟ್ನೇ ಚಪಾತಿ, ಏನೇ ಆಗಲಿ ಫಸ್ಟ್ನೇ ರೊಟ್ಟಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಆಮೇಲೆಲ್ಲ ವೀಡಿಯೋ ಎಲ್ಲ ಆಫ್ ಮಾಡಿದಾಗ ನಮ್ಮಮ್ಮ ಅದೇ ಹೇಳ್ತಿರ್ತಾರೆ, ವೀಡಿಯೋಗೆ ಚೆನ್ನಾಗಿರೋ ರೊಟ್ಟಿ ಚಪಾತಿ ತೋರಿಸಲ್ಲ, ಆಮೇಲೆ ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಿ ಹಾಕಿರ್ತೀಯ ಅಂತ. ಸೊ ಇಲ್ಲಿ ಬಿಸಿಯಾದ ಅಕ್ಕಿ ರೊಟ್ಟಿ ಹಾಗೆ ಹಲಸಿನಕಾಯಿ ಪಲ್ಯ ರೆಡಿ ಆಯಿತು. ಅಮ್ಮ, ನಾನು, ಅಪ್ಪಾಜಿ ಎಲ್ಲ ತಿಂಡಿ ತಿನ್ನೋಣ ಅಂತ ಕೂತ್ಕೊತಿದ್ವಿ ರೆಡಿ ಮಾಡಿಕೊಂಡು. ಯಾವಾಗಲೂ ಯೂಶ್ವಲಿ ಎಲ್ಲರೂ ಒಟ್ಟಿಗೆ ತಿನ್ನೋದು, ಎಲ್ಲರೂ ಒಂದೊಂದು ಸಲ ಮಿಸ್ ಆಗುತ್ತೆ ಅಷ್ಟೇ. ಒಬ್ಬೊಬ್ಬರು ತಿನ್ನಲ್ಲ. ಎಷ್ಟೇ ಟೈಮ್ ಆಗಲಿ ಅಪ್ಪಾಜಿ, ಅಮ್ಮ, ನಮ್ಮ ಮನೆಯವರು ಬರಲಿ ಅಂತ ಕಾಯ್ತಾ ಇರ್ತೀವಿ. ಯಾರು ಅವ್ರ ಅಮ್ಮನ ತಿನ್ನು ಅಂತಂದರೆ ಅಪ್ಪಾಜಿ ಬರಲಿ ಅಂತಿರ್ತಾರೆ. ಹಂಗಾಗಿ ಆದಷ್ಟು ಒಟ್ಟಿಗೆ ತಿನ್ನೋದು. ಎಲ್ಲಿಗೆ ಹೋಗ್ತಿದೀಯವ ತುಂಬ್ಕೊಂಡು? ಇದು ಏನಮ್ಮ? ಮಲ್ಲಜ್ಜಿ ಮನೆಗೆ. ಅದೇ ಯಾಕೆ ಕಪ್ಪು ಒಡೆದಾಕಕ್ಕ ಇಡು, ಅದು ನಂದು ಕಪ್ಪು. ಅದು ದೋಸೆಗೆ ಹಾಕಂತ ತಿಂತೀಯ? ಬಾಟ್ಲಿ ತಂದು ಕೊಡು ನನಗೆ, ಎಲ್ಲ ತುಂಬ್ಕೊಂಡು ಹೋಗ್ತೇವೆ ಕಣಮ್ಮ. ನೋಡಲ್ಲಿ ಏನು ಏನು ಹೇಳು ಹೇಳು. ಇದು ಯಾರೇ ಹೊಸ ಮಮ್ಮಿ ತತ್ತೀಯ? ಎಲ್ಲಿಂದ ತತ್ತೀಯ? ನಿನ್ನಂತ ಮಕ್ಕಳೇ ಇರಬೇಕು. ಮಾತಾಡಿಸ್ಬೇಡ ನೀನು ನನ್ನ. ಟೂ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ. ಯಾರು ಯಾರು ಹೇಳ್ಕೊಟ್ಟಿದ್ರು ನೀ ಹಿಂಗೆಲ್ಲ ಮಾತಮ್ಮ? ಏನಂತಿದ್ದ ನೋಡು, ಕೋಳಿ ಸಾರು ತಿಂತೀಯ ನೀನು ಅಂತಿದ್ದಾನೆ. ಎದು 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 ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಮಂಗ ಹೊಸ ಮಮ್ಮಿ ತತ್ತೀಯ? ಹಾಂ, ನಿಜವಾಗ್ಲೂ ಹೊಸ ಮಮ್ಮಿ ನಿಂಗೇನು ಕೊಡ್ಸಲ್ಲ ಅವಾಗ? ಹೊಸ ಮಮ್ಮಿ ನಿಂಗೇನು ಕೊಡ್ಸಲ್ಲ? ಎಷ್ಟು ತಿಂದೆ? ಎಷ್ಟು ತಿಂದೆ ರೊಟ್ಟಿಯ? ಎರಡು. ಈಗೇನು ವಯಸ್ಸಾಯ್ತಾ? ಟೇಸ್ಟ್ ಇರಲ್ಲ ಅನ್ನಂಗೆ ಆತು. ಟೊಮೆಟೊ ಕಾಯಿನ ಖಾರ ಎಷ್ಟು ಚೆನ್ನಾಗಿರುತ್ತೆ. ಪುಷ್ಪಂಗೆ ಹೇಳ್ತೀನಿ ತಡಿ, ನೋಡಿ ಚೆನ್ನಾಗಿ ಮಾಡಲ್ವಂತ ನೀನು ಅಡುಗೆ ಅಂತ. ನೋಡ್ತಾಳೆ ತಡಿ ಅವಳು ವಿಡಿಯೋ. ಮತ್ತೇನು ಮಾಡಿರಿ ಪೈರ? ಪೈರ್ ಮತ್ತೇನು ಮಾಡಿರ? ಇನ್ನೇನು ಬೀನ್ಸ್ ಹಾಕಿದೀವಿ, ಬಿಡ್ತದವ. ಅದು ಯಾಕೋ ಎಲ್ಲ ಸತ್ತೋತು ಇದೆ, ಎಲ್ಲ ಸಾಯ್ತು ಯಾಕೋ. ಗ್ಯಾಸ್ಟ್ರಿಕ್ ಮಾತ್ರ ಹೊಸದು. ಅಯ್ಯ ಅಯ್ಯ ಅಯ್ಯ, ಇವ್ರನ್ನ ಫೋಟೋ ಹೊಡ್ತಾ ಇವ್ರಿಬ್ರು 3 ಜನ
ಇದು ಅಲ್ಲಿ ಕಳ್ಸತ್ತೆ ಇವರೇ ಬಂದೋದ್ರು ಗುದ್ದಾಡ್ಕೊಂತ ಗ್ಯಾಸ್ಟ್ರಿಕ್ ಮಾತ್ರೆ. ಹಲಸಿನ ಹಣ್ಣಿನ ಕಾಲ ಮುಗಿಯೋವರೆಗೂ ಹಲಸಿನ ಹಣ್ಣು ಕುಯ್ಯೋದೆ. ಕುಯ್ಯಿ ಪರವಾಗಿಲ್ಲ. ಬೀಜ ಎಲ್ಲ ತಾಂಡೋತಾ ಮಲ್ಲಮ್ಮ ಹಲಸಿನ ಬೀಜವ? ಗಮ್ಮ ಅಂತ ಐತ್ ಕಣ ಆಂಟಿ. ಹಾಗೆ ಒಂದು ಹಲಸಿನ ಹಣ್ಣು ಇತ್ತು. ಅದನ್ನ ನಮ್ಮನೇಲಿ ನಮ್ಮ ಅಪ್ಪಾಜಿನ ನಮ್ಮನೆಯವ್ರನ್ನ ನಚ್ಕೊಂಡ್ರೆ ಹಣ್ಣಂತೂ ತಿನ್ನೋಕ್ಕಾಗಲ್ಲ, ಕರ್ಗೋಗುತ್ತೆ ಅಂತ ಆಂಟಿ ಕುಯ್ಯೋಣ ಬಾರ ಆಂಟಿ ಅಂತಂದೆ. ನಮ್ಮನೆ ಪಕ್ಕದವರು ಅವರಿಗೂ ಸ್ವಲ್ಪ ಕೊಟ್ಟು ಕಳ್ಸೋಣ, ಅವ್ರ ಮನೆಯಲ್ಲೂ ಅವ್ರ ರಜಕ್ಕೆ ಹುಡುಗರುಗಳೆಲ್ಲ ಬಂದಿದ್ದಾವೆ, ಹಂಗಾಗಿ ಅಲ್ಲಿಗೂ ಕೊಟ್ಟು ಕಳ್ಸೋಣ ಅಂತ ಹಣ್ಣ ಕುಯ್ತಾ ಇದ್ವಿ. ಸೊ ಇವತ್ತಿನ ವಿಡಿಯೋ ಹಿಂಗಾಗಿತ್ತು. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ